ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಆರ್ಎಸ್ಎಸ್ ಯಾರಪ್ಪನ ಮನೆ ಆಸ್ತಿಯಲ್ಲ. ಆರ್ಎಸ್ಎಸ್ ಬಗ್ಗೆ ಮಾತಾಡೋ ನೈತಿಕತೆ ಇದೆಯಾ ನಿಮ್ಗೆ? ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ನೋಡಿ, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಕುರಿತು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿರುವ ಹೇಳಿಕೆಗೆ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ತೀವ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದು, ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸಿದರೆ ಅವರ ಮನಸ್ಸಿನಲ್ಲಿರುವ ಪೂರ್ವ ಗ್ರಹಗಳು ದೂರ ಆಗುವುದು ಖಚಿತ ಅಂತ ಹೇಳಿದ್ದಾರೆ. ನೋಡಿ, ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೋಹನ್ ಭಾಗವತ್ ಅವರು ತಮ್ಮ ಸಂಪೂರ್ಣ ಜೀವನವನ್ನ ಸಮಾಜ ಸೇವೆಗೆ ಸಮರ್ಪಿಸಿಕೊಂಡಿರುವ ವ್ಯಕ್ತಿ. ಇಂತಹ ಹಿರಿಯರ ಬಗ್ಗೆ ಮಾತಾಡುವಾಗ ಅವರ ಹಿರಿತನ ಮತ್ತು ಅನುಭವವನ್ನ ಗೌರವಿಸಬೇಕು ಅಂತ ಹೇಳಿದರು. ಇನ್ನು ಆರ್ಎಸ್ಎಸ್ನ ಶತಮಾನ ಪಯಣವೇ ಅದರ ಕಾರ್ಯವೈಖರಿ ಮತ್ತು ಸಮಾಜಮುಖಿ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿದ ಸಿಟಿ ರವಿ, ಸಂಘವು ಯಾವುದೇ ಕಂಪನಿ, ರಾಜಕೀಯ ಪಕ್ಷ ಅಥವಾ ಸೊಸೈಟಿ ಅಂತ ಹೇಳಿದ್ರು ಸಂವಿಧಾನವು ನೋಂದಾಯಿತ ಹಾಗೆ ನೋಂದಾಯಿಸದ ಸಂಘಟನೆಗಳನ್ನ ನಡೆಸುವುದಕ್ಕೆ ಅವಕಾಶ ನೀಡಿದೆ. ಹೀಗಾಗಿ ಸಂಘದ ನೋಂದಣಿ ಕುರಿತ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಹೇಳಿದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ನಿಜವಾದ ಅರಿವು ಪಡೆಯುವುದಕ್ಕೆ ಶಾಖೆಗೆ ಭೇಟಿಯನ್ನ ಕೊಡಬೇಕು ಅಂತ ಕೂಡ ಆಹ್ವಾನವನ್ನು ಕೊಟ್ಟರು. ಇನ್ನು ಶಾಖೆಗೆ ಬರೋದಕ್ಕೆ ಯಾವುದೇ ನೋಂದಣಿ ಶುಲ್ಕ ಇಲ್ಲ, ಅಲ್ಲಿ ಜಾತಿ ಕೇಳುವುದಿಲ್ಲ, ಸಂಸ್ಕಾರ ಉಚಿತವಾಗಿ ದೊರೆಯುತ್ತೆ. ಸಂಘದ ಕಾರ್ಯ ಚಟುವಟಿಕೆಗಳನ್ನ ಹತ್ತಿರದಿಂದ ಗಮನಿಸಿದ್ರೆ ಅವರ ಅಭಿಪ್ರಾಯದಲ್ಲಿ ಬದಲಾವಣೆ ಬರಬಹುದು ಅಂತ ಹೇಳಿದ್ರು. ಇನ್ನು ಸಂಘದ ಹಣಕಾಸು ಮತ್ತು ಲೆಕ್ಕಪತ್ರಗಳ ಕುರಿತು ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತಹ ಸಿಟಿ ರವಿ, ಆರ್ಎಸ್ಎಸ್ ಯಾವುದೇ ವ್ಯಾಪಾರ ಚಟುವಟಿಕೆ ನಡೆಸೋದಿಲ್ಲ. ವರ್ಷಕ್ಕೊಮ್ಮೆ ಗುರುದಕ್ಷಿಣೆ ರೂಪದಲ್ಲಿ ದೇಣಿಗೆ ಸಂಗ್ರಹಿಸಲಾಗುತ್ತೆ. ಅದರ ಸಂಪೂರ್ಣ ಲೆಕ್ಕಪತ್ರಗಳು ಸಂಘದ ಬಳಿ ಇದೆ. ಸಂಘದ ಆಸ್ತಿ ಮತ್ತು ಸಂಪತ್ತಿನ ಬಗ್ಗೆ ಮೊದಲು ತಮ್ಮ ಸಂಪತ್ತಿನ ಮೂಲದ ಬಗ್ಗೆ ಜನರಿಗೆ ಸ್ಪಷ್ಟನೆ ನೀಡಬೇಕು ಅಂತ ಕೂಡ ಹೇಳಿದ್ರು. ಇನ್ನು ಪತ್ರ ಬರೆದಿದ್ದು ನಾನಲ್ಲ, ಸರ್ಕಾರ ಅನ್ನುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂತಹ ಅವರು, ಇಂತಹ ಪ್ರಶ್ನೆಗಳು ಹೊಸದೇನಲ್ಲ. ಹಿಂದೆಯೂ ಸರ್ಕಾರಗಳು 3 ಬಾರಿ ಆರ್ಎಸ್ಎಸ್ ನ ಮೇಲೆ ನಿಷೇಧವನ್ನ ಹೇರಿದ್ರು. ಆದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಸಂಘ ತನ್ನ ನಿರ್ದೋಷಿತವನ್ನ ಸಾಬೀತುಪಡಿಸಿದೆ. ಈಗ ಅದೇ ಹಳೆಯ ಪ್ರಶ್ನೆಗಳು ಮತ್ತೆ ಕೇಳಿ ಬರ್ತಾ ಇದೆ ಅಂದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರ ಬರೆಯುವ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ ಅವರು, ಅವರ ಪತ್ರಕ್ಕೆ ಕೇರಳದಲ್ಲಿ ಸಂಘ ಚಾಲಕರೇ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದಾರೆ, ನಾವೇನು ಕೊಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿದ್ರು. ಇನ್ನು ಆರ್ಎಸ್ಎಸ್ ನವರು ಹಿಂದೂಗಳೇ ಅಲ್ಲ ಅನ್ನುವ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಸಿಟಿ ರವಿ, ಮೊದಲು ಹಿಂದೂ ಅಂದ್ರೆ ಯಾರು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಸಮಾಜವು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುವುದಲ್ಲ, ಎಲ್ಲಾ ಬಣ್ಣಗಳನ್ನ ತನ್ನದಾಗಿ ಸ್ವೀಕರಿಸುವ ವಿಶಾಲ ಮನೋಭಾವ ಹೊಂದಿದೆ ಅಂತ ಸಿಟಿ ರವಿ ಅವರು ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ ಚಾಟಿಯನ್ನ ಬೀಸೋದ್ರ ಮುಖಾಂತರ ಆರ್ಎಸ್ಎಸ್ ಯಾರಪ್ಪನ ಮನೆ ಸ್ವತ್ತಲ್ಲ, ಆರ್ಎಸ್ಎಸ್ ಬಗ್ಗೆ ಮಾತಾಡುವಂತಹ ನೈತಿಕತೆ ನಿಮ್ಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಇಡೀ ಕಾಂಗ್ರೆಸ್ ಪಾಳೆಯಕ್ಕೆ ಕೌಂಟರ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.